ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಮೆಟಿಗೆ ಕಾಳು ಪಲ್ಯ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನೋಡಿ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮೆಟಿಗೆ ಕಾಳು ಪಲ್ಯ ಮಾಡೋದು ತುಂಬ ಸುಲಭ. ಇವತ್ತು ಮಧ್ಯಾಹ್ನ ಊಟದ್ದು ರೆಡಿ. ಮೊಸರು, ಶೇಂಗಾ ಚಟ್ನಿ ಒಳಗಡೆ ಮುಳುಗೋಗ್ಬಿಟ್ಟೈತೆ. ಹಾಗೆ ಸಾಂಬಾರು, ರೈಸ್, ಹುಂಚಿಕಾಯಿ ಹಿಂಡಿ, ಉಪ್ಪಿನಕಾಯಿ, ಹುಂಚಿಕಾಯಿ ಹಿಂಡಿ ಚಟ್ನಿ ನಾನು ಕೂಡ ಮಾಡಿ ಹಾಕಿದ್ದೀನಿ. ಬೇಕು ಅಂದರೆ ಅದನ್ನು ವಿಡಿಯೋ ನೋಡಿ. ತುಂಬ ಸುಲಭವಾಗಿ ಮಾಡೋದು, ಟೇಸ್ಟ್ ಚೆನ್ನಾಗಿರುತ್ತೆ. ವರ್ಷಾನುಗಟ್ಟಲೆ ಕೂಡ ಹುಂಚೆ ಹಿಂಡಿ ಅದನ್ನು ತಿನ್ಬೋದು. ಇವಾಗ ಮೆಟಿಗೆ ಕಾಳು ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಒಂದು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ವಿಡಿಯೋ ರೆಸಿಪಿ ಅನಿಸಿಕೆ ಬಗ್ಗೆ ನೀವು ಒಂದು ಕಮೆಂಟ್ನ ಹಾಕಿ, ಹಾಗೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಮೆಟಿಗೆ ಕಾಳು ಪಲ್ಯ ಯಾವ ಥರ ಮಾಡೋದಂತ ನೋಡೋಣ. ನೋಡಿ, ನಾನು ಒಂದು ಕಪ್ಪು, ಈ ಕಪ್ಪಲ್ಲಿ ಒಂದು ಕಪ್ ನಾನು ಮೆಟಿಗೆ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಹುರ್ಕೊತಾ ಇದ್ದೀನಿ. ಇದು ಹುರಿಬೇಕು, ಹುರಿದ್ರೇ ಪಲ್ಯ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಹುರ್ಕೋಬೇಕು ಇದನ್ನು. ನೋಡಿ, ನಾನಿಲ್ಲಿ ಹುರಿತಾ ಇದ್ದೀನಿ. ಈಗ ಇದನ್ನು ಹುರ್ಕೊಳ್ಳೋಣ. ಹಂಗೆ ಈ ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನನ್ನ ಮಗಳು ರೊಟ್ಟಿ ಮಾಡ್ತಾ ಇದ್ದಾಳೆ. ನೋಡಿ, ಕಲಿತಾ ಇದ್ದಾಳೆ ರೊಟ್ಟಿ ಮಾಡೋದನ್ನ. ಚೆನ್ನಾಗಿದೆ, ಹುರ್ಕೊಳ್ಳೋಣ. ನೋಡಿ, ನಮ್ಮ ಮಗಳು ರೊಟ್ಟಿ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಮಾಡಿದ. ಫಸ್ಟ್ ಟೈಮ್, ಇದೇ ಫಸ್ಟ್ ರೊಟ್ಟಿ ಅವಳದು. ಒಂದಿನಾನು ರೊಟ್ಟಿ ಕೈ ಇಟ್ಟಿರಲಿಲ್ಲ. ನೋಡಿ, ಒಂದೇ ದಿನದಲ್ಲೇ ರೊಟ್ಟಿ ಮಾಡಿಬಿಟ್ರು. ನಾನು ಮಾಡೋದು ಡೈಲಿ ನೋಡ್ತಾ ಇದ್ಲು. ಇವಾಗ ಎಷ್ಟು ದೊಡ್ಡದು ಮಾಡಿಬಿಟ್ಲು ಒಂದೇ ದಿವಸಕ್ಕೆ. ಒಂದು ದಿವಸನೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದವಳು. ಪರವಾಗಿಲ್ವಲ್ಲ, ಗ್ರೇಟ್. ನಾವು ರೊಟ್ಟಿ ಎಷ್ಟೋ ವರ್ಷಗಳನ್ನ ಕಲ್ತ್ಬಿಟ್ಟಿದ್ದೀವಿ ಗೊತ್ತಿಲ್ಲ. ಅವಳು ಒಂದೇ ದಿವಸಕ್ಕೆ ಮಾಡಿದ್ಲು. ನೋಡಿ, ಇವಳೆ ಭಾಗ್ಯ. ನೋಡಿ, ಇವಾಗ ಕಾಳು ಹುರಿದಾಗಿದೆ. ಹಾಗೆ ಇಲ್ಲಿ ನೀರಿಗೆ ಹಾಕೊಂಡ್ಬಿಡೋಣ. ನೋಡಿ, ಫಸ್ಟ್ ಟೈಮ್ ರೊಟ್ಟಿ ಮಾಡಿದಾಳೆ ಭಾಗ್ಯ. ಎಷ್ಟು ದೊಡ್ಡದಾಗಿ ಮಾಡಿದಾಳೆ ನೋಡಿ. ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕೋಣ. ನೋಡಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದನ್ನು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ. ಇದನ್ನು 4 ವಿಷಲ್ ಆಗಬೇಕು, 4-5 ವಿಷಲ್ ಆಗಬೇಕು. ಯಾಕಂದರೆ ಕಾಳು ಗಟ್ಟಿ ಇರುತ್ತೆ, ಹೆಸರು ಕಾಳು ಥರ ಬೇಗ ಬೇಯಲ್ಲ ಇದು. ಹಾಗಾಗಿ 4-5 ವಿಷಲ್ ಹೊರಿಸ್ಕೋಬೇಕು. ಚೆನ್ನಾಗಿ ಅವಾಗ ಮೆತ್ತಗಾಗಿರುತ್ತೆ, ಪಲ್ಯ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಇದೆಲ್ಲ ರೆಡಿಯಾಗಿದೆ. ಇವಾಗ ಕುದ್ದು ನೋಡಿ, ನೋಡಿ ಈ ಥರ ಆಗಬೇಕು. ನೋಡಿ, ಇದು ಕರೆಕ್ಟಾಗಿದೆ. ಇವಾಗ ನೋಡಿ, ಇಲ್ಲೊಂದು ಕಡಾಯಿನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಇವಾಗ ಒಗ್ಗರಣೆಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆನ ಹಾಕ್ತಾ ಇದ್ದೀನಿ ಇವಾಗ. ನೋಡಿ, ಸಾಸಿವೆ ಎಲ್ಲ ಚಟಪಟ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಇದನ್ನ ನಾವು ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ರೊಟ್ಟಿಗೆ ತುಂಬ ಟೇಸ್ಟ್ ಆಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮೆಟಿಗೆ ಕಾಳು ಪಲ್ಯ ಮುಂಚೆ ಎಲ್ಲ ಜಾಸ್ತಿ ಮಾಡ್ತಿದ್ರು. ಮೆಟಿಗೆ ಕಾಳು ನೆನೆಸಿ ಮೊಳಕೆ ಬರೆಸಿ ಉಸುಳಿ ಅಂತ ಮಾಡ್ತಾಯಿದ್ರು. ಹಾಗೆ ಇದ್ರದ್ದು ಪಲ್ಯ ಮಾಡ್ತಾಯಿದ್ರು, ಹಿಂಡೆ ಪಲ್ಯ ಮಾಡ್ತಾಯಿದ್ರು. ಸೂಪರಾಗಿರ್ತಾಯಿತ್ತು ರೊಟ್ಟಿ ಜೊತೆಗೆ ತಿನ್ನೋಕ್ಕೆ. ಇವಾಗೆಲ್ಲ ಅದು ಇದು ತರಕಾರಿ ತಿನ್ನೋದೇ ಜಾಸ್ತಿ ಆಗಿತ್ತು. ಎಷ್ಟೇ ತರಕಾರಿ ತಿಂದರೂ ಕಾಳು ಥರ ಬರೋಲ್ಲ. ಕಾಳು ಅಂದರೆ ಅದೊಂಥರ ಶಕ್ತಿ, ಆರೋಗ್ಯ, ತುಂಬ ಒಳ್ಳೆಯದು ಕಾಳು ಐಟಮ್ಸ್ ತಿನ್ನೋದ್ರಿಂದ. ಇದರಲ್ಲಿ ಮೆಟಿಗೆ ಕಾಳು ಅಂತೂ ಸೂಪರು. ಹುರುಳಿಕಾಳು, ಮೆಟಿಗೆ ಕಾಳು ಇದೆರಡು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ನಾನು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಖಾರ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಕಾಳು ಪಲ್ಯಕ್ಕೆಲ್ಲ. ಹಸಿಮೆಣಸಿನ್ಕಾಯಿನ ಹಾಕಬೇಕು. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ. ಇದೊಂದು ಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಖಾರ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಜಾಸ್ತಿ ಏನಿಲ್ಲ, ಈ ಥರ ಇದನ್ನು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ನಾವು ಅರಿಶಿನ, ಉಪ್ಪು ಹಾಕ್ಕೋಬೇಕು.
ನೋಡಿ ನಾನಿಲ್ಲಿ ಅರಿಶಿಣ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲು ಪಲ್ಯ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಒಳ್ಳೆಯದು. ಇದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಇವಾಗಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತಳ ಹಿಡಿಯಲ್ಲ. ಯಾವುದೇ ಆಗಲಿ ಒಗ್ಗರಣೆ ಟೈಮಲ್ಲಿ ಉಪ್ಪು ಹಾಕಬೇಕು, ಆವಾಗ ತಳ ಹಿಡಿಯಲ್ಲ ಅಂತ. ನೋಡಿ ನಾನಿಲ್ಲಿ ಸ್ವಲ್ಪ ಹುಳಿ ಹಾಕೋತಾ ಇದ್ದೀನಿ. ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹುಳಿ ತಿನ್ನೋಕ್ಕೆ. ಸ್ವಲ್ಪನ ಇದಿಷ್ಟು ಹುಳಿ ಹಾಕೊಂಡಿದ್ರಲ್ಲಿ ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಈ ಕಾಳು ಪಲ್ಯಕ್ಕೆ ಮಸಾಲೆ ಅದು ಇದು ಬೇರೆ ಏನೂ ಹಾಕೋಂಗಿಲ್ಲ, ಇಷ್ಟೇ ಸಿಂಪಲ್ಲಾಗಿ ಮಾಡೋದು. ಇದನ್ನು ಸ್ವಲ್ಪ ಇದನ್ನು ಫ್ರೈ ಆಗಲಿ ಹುಣಸೆ ಅದರಲ್ಲಿ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇದು ಕಾಳನ್ನ ಹಾಕ್ತಾಯಿದ್ದೀನಿ ನಾನು ಇವಾಗ ಬೇಯಿಸ್ಕೊಂಡಿರೋದನ್ನ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊತೀನಿ. ಸ್ವಲ್ಪ ಇದೆ, ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊತೀನಿ. ಸ್ವಲ್ಪ ಮೆತ್ತಗಿರಲಿ ರೊಟ್ಟಿ ಜೊತೆ ಚೆನ್ನಾಗಿ ಅಂತ ಇಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೋಬೇಕಿದು. ನಿಮಗೆ ಇಲ್ಲ ಪೂರ್ತಿ ಉದುರಬೇಕಂದ್ರೆ ಹಾಗೆ ಕೂಡ ಎಲ್ಲ ನೀರು ಬಸೋದು ತೆಗೆದುಬಿಟ್ಟು ಉದುರಾಗೆ ನೀವು ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತ ನಾನು ಈ ಥರನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಲಿ, ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಎಲ್ಲ ಎಳ್ಕೊಬೇಕಲ್ವ, ಹಾಗೆ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಪಲ್ಯ ರೆಡಿ ಆಯಿತು. ತುಂಬ ಸೂಪರಾಗಿರುತ್ತೆ. ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಆಗಲಿ, ನೀವು ಚಪಾತಿ ಜೊತೆ ತಿನ್ನೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಚೆಂದ, ಯಾಕಂದರೆ ಆರೋಗ್ಯಕರವಾದ ಮಿಠಿ ಕಾಳು ಪಲ್ಯ ಅಂತ. ಅಂದರೆ ಇವಾಗ ಯಾರು ಜಾಸ್ತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಹಾಗೆ ಲೈಕ್ ಮಾಡಿ. ಇದೇ ಥರ ಈಸಿ ರೆಸಿಪಿ ಅಡುಗೆ ತುಳಜಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಒತ್ತಿ, ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.